ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನನ್ನ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಮನೆಯ ವರಮಹಾಲಕ್ಷ್ಮಿ ಪೂಜೆಯ ಹೇಗೆ ಮಾಡಿದೆ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ನಾನು ಗುರುವಾರ ವರಮಹಾಲಕ್ಷ್ಮಿ ಹಬ್ಬದ ಹಿಂದಿನ ದಿನವೇ ದೇವರ ಸಾಮಾನೆಲ್ಲ ನೀಟಾಗಿ ತೊಳೆದಿಟ್ಕೊಂಡಿದ್ದೆ. ದೇವರ ಮನೆ ಕೂಡ ನೀಟಾಗಿ ಸ್ವಚ್ಛ ಮಾಡಿಟ್ಕೊಂಡಿದ್ದೀನಿ. ಯಾಕೆಂದರೆ ಬೆಳಗಿನ ಜಾವ 4 ಗಂಟೆಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ವರಮಹಾಲಕ್ಷ್ಮಿ ಪೂಜೆ ಮಾಡಿದ್ರೆ ತುಂಬ ಒಳ್ಳೆಯದು. ನಾನಿಲ್ಲಿ ಎಲ್ಲ ಕ್ಲಿಪ್ಪಿಂಗ್ಸ್ನೂ ಕೂಡ ಡೀಟೇಲಾಗಿ ತೊಗೊಂಡಿಲ್ಲ, ಯಾಕೆಂದರೆ ಪೂಜೆ ಮಾಡೋಕ್ಕೆ ಲೇಟ್ ಆಗುತ್ತೆ. ನಾವು ಪ್ರತಿಯೊಂದನ್ನು ವಿಡಿಯೋ ಮಾಡ್ತಾ ಕೂತ್ಕೊಂಡ್ರೆ ತುಂಬ ಸಮಯ ಹಿಡಿಯುತ್ತೆ. ಅದಕ್ಕೆ ನಾನು ಸಣ್ಣ ಕ್ಲಿಪ್ಪಿಂಗ್ಸ್ನ ನಾನಿಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ನಾನು ಹಿಂದಿನ ದಿನವೇ ಸೀರೆಯನ್ನು ಕೂಡ ಉಡಿಸಿಟ್ಕೊಂಡಿದ್ದೆ. ಮಾರನೇ ದಿನ ಅಂದರೆ 4 ಗಂಟೆಗೆ ನಾವು ಎದ್ದು ಕಳಶಕ್ಕೆ ನೀರನ್ನು ಹಾಕಿ ಮುಖವಾಡವನ್ನು ಇಟ್ಟು ಪೂಜೆಯನ್ನು ಶುರು ಮಾಡೋ ರೀತಿ ನಾನು ಎಲ್ಲವನ್ನು ಅಣಿ ಮಾಡಿ ಇಟ್ಕೊಂಡಿದ್ದೆ. ನಾನು ಇಲ್ಲಿ ದೇವರಿಗೆ ಹಣ್ಣು, ನೈವೇದ್ಯಕ್ಕೆ ಕೇಸರಿ ಭಾತನ್ನು ಮಾಡಿಟ್ಕೊಂಡಿದ್ದೀನಿ, ಮತ್ತು ಮಡ್ಲಕ್ಕಿ ಕೂಡ ಇಟ್ಟಿದ್ದೀನಿ. ಮತ್ತು ಅಭಿಷೇಕ ಮಾಡ್ಕೊಳ್ಳೋರು ಲಕ್ಷ್ಮೀ ವಿಗ್ರಹ ಇದ್ದರೆ ಪೂಜೆ ನಂತರ ಅಭಿಷೇಕ ಮಾಡ್ಕೊಬೋದು. ಇಲ್ಲ ಅಭಿಷೇಕ ಮಾಡಬೇಕು ಅನ್ನೋರು ಮುಖವಾಡಕ್ಕೆ ನೀವು ಮುಖವಾಡವನ್ನು ಧರಿಸೋಕೆ ಮುಂಚೆಯೇ, ಕಾಯಿಗೆ ಹಾಕೋಕ್ಕೆ ಮುಂಚೆಯೇ ನೀವು ಮುಖವಾಡಕ್ಕೆ ಕೂಡ ನೀವು ಪಂಚಾಮೃತ ಅಭಿಷೇಕವನ್ನು ಮಾಡಿಕೊಂಡು ಆಮೇಲೆ ಹಾಕ್ಬೋದು. ನಾನು ಇಲ್ಲಿ ವಿಗ್ರಹ ಇರೋದರಿಂದ ನನ್ನ ಹತ್ರ ಪೂಜೆ ನಂತರ ನಾನು ತಾಯಿಗೆ ಅಭಿಷೇಕವನ್ನು ಮಾಡ್ತಾಯಿದ್ದೀನಿ. ಹಾಲು, ಮೊಸರು, ತುಪ್ಪ, ಸಕ್ಕರೆ, ಡ್ರೈ ಫ್ರೂಟ್ಸು, ಹಣ್ಣುಗಳು, ಜೇನುತುಪ್ಪ, ಈ ರೀತಿ ತಾಯಿಗೆ ಅಭಿಷೇಕವನ್ನು ಮಾಡಿಕೊಂಡು ಅಷ್ಟೋತ್ತರವನ್ನು ಹೇಳಿ ತಾಯಿ ಪೂಜೆಯನ್ನು ಮಾಡಿದ್ದಂಥದ್ದು. ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿದ್ರೆ ತುಂಬ ಒಳ್ಳೆಯದು. ಈ ರೀತಿ ನಮ್ಮ ಮನೆಯ ವರಮಹಾಲಕ್ಷ್ಮಿ ಪೂಜೆ ಇತ್ತು. ತಾಯಿಗೆ ಈ ರೀತಿಯ ಅಲಂಕಾರವನ್ನು ನಾನು ಮಾಡಿಕೊಂಡಿದ್ದೆ. ಈ ವರ್ಷ ವರಮಹಾಲಕ್ಷ್ಮಿ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ, ಸಂಪತ್ತು, ಐಶ್ವರ್ಯ, ಆರೋಗ್ಯವನ್ನು ಕೊಡಲಿ ಅಂತ ಕೇಳ್ಕೊತೀನಿ. ಈ ವ್ಲಾಗು ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತಾ ನನ್ನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಮ್ಮೆ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.